ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂತಿರೋ ಏನು ಚಿಂತೆಯಾಗಿ ಒದ್ದಾಡ್ಬೇಕಂತೀರೋ? ಚಿಂತೆಗಳೆಲ್ಲ ಕಡಿದು ಹೋಗಿ ಮನಸ್ಸಿಗೆ ವಿಶ್ರಾಂತಿ ಆಗುವಂಥ ಪರಬ್ರಹ್ಮ ಸ್ಥಿತಿಯನ್ನು ವಿವೇಕದಿಂದ ರಕ್ಷಣೆ ಮಾಡ್ಕೊಳ್ಳಿ. ವಿಚಾರದ ಫಲ ಇದು. ಯಾವುದೇ ಕರ್ಮದಿಂದ ಆದ ದೊಡ್ಡದಿಲ್ಲ. ವಿವೇಕದಿಂದ ಇದು. ಅವಿವೇಕದಿಂದ ನಮಗೆಲ್ಲ ಇದು ಬಂಧನ ದುಃಖ ಆಗೈತಿ. ವಿವೇಕದಿಂದ ವಿಚಾರದಿಂದ ಇದರಿಂದ ನಾವು ಬಿಡುಗಡೆಯನ್ನು ಹೊಂದುವ ಪ್ರಯತ್ನ ಮಾಡಬೇಕು. ಇಲ್ಲಿ ವಿವೇಕನ ಸಾಧನೆ. ವಿವೇಕ ಇಲ್ಲದ ಹೊರತು ನೀವು ಏನು ಮಾಡಿದ್ರು ಅವಿವೇಕದೊಳಗೆ ಏನು ಕರ್ಮ ಮಾಡಿದ್ರು ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡೋದಿಲ್ಲ. ಏನು ಅದಕ್ಕೆ ಜ್ಞಾನನ ಇದಕ್ಕೆ ಮುಕ್ತಿಗೆ ಸಾಧನ. ಎಲ್ಲ ಶ್ರುತಿಗಳು ಹೇಳ್ತಾವ, ಶ್ರುತಿ ನಿಖರವೆಲ್ಲ ಜ್ಞಾನವೇ ಮುಕ್ತಿಗೆ ಮಾರ್ಗ ಅಂತ. ಜ್ಞಾನ ದೇವತು ಕೈವಲ್ಯಂ ನತು ಕರ್ಮನ ಅಂತ ಸಾರಿ ಹೇಳಿದ್ರು ಮತ್ತು ಏನಾರ ಮಾಡಕ್ಕೆ ಏನಾರ ಮಾಡಿದ್ರೆ ಮತ್ತೆ ನೀನು ಬಂಧನ ಮುಕ್ತಿ ಆಗುವುದನ್ನು. ಏನು ತಿಳಿಗೇಡಿತನದಿಂದ ಬಂದಂಥ ದುಃಖ ತಿಳಿದ್ರೆ ಅದು ಹೋಗ್ತೈತಿ. ಏನು ಅಜ್ಞಾನದಿಂದ ಬಂದೈತಿ, ಜ್ಞಾನದಿಂದನೇ ಹೋಗ್ತೈತಿ. ಅದರ ಬಗ್ಗೆ ಜ್ಞಾನ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ದುಃಖ ಪಡಲಿ. ನೀ ಯಾರದು ನೀನು ಅರುವಾತ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಮೊದಲು ಆ ಕೆಲಸ ಮಾಡ್ಕೊ. ಎಲ್ಲ ಕೆಲಸ ಬಿಟ್ಟು ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊಳ್ಕೊ ಪ್ರಯತ್ನವನ್ನು ಮಾಡಿ. ಇದ ಮನುಷ್ಯನ ಜನ್ಮದ ಕೆಲಸ. ನಾವು ಮಾಡಬೇಕಾದಂಥ ಕರ್ತವ್ಯ. ನಾವು ಏನು ಮತ್ಯಾವುದೂ ಕರ್ತವ್ಯ ಇಲ್ಲ. ನಾವು ಮಾಡಬೇಕಾದಂಥ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಯಾರ ಎಚ್ಚರಿಕೆಯನ್ನು ಪಡೆದಿರ್ತಾರ ಅವರ ಹತ್ರ ಹೋಗಿ ಅದು ಸರಿಯಾಗಿ ಅವ್ರು ಕೇಳು. ನಿನಗೆ ಸಂಶಯ ಎಲ್ಲ ನಿವಾರಣೆ ಮಾಡ್ಕೋ. ಅಲ್ಲಿ ಅವರು ಶರೀರ ಜೀವಂತ ಇದ್ದಾಗ ಅಲ್ಲಿ ವಿನಯಾದಿ ಗುಣಗಳಿಂದ ನಡ್ಕೊಂಡು ಅವ್ರಿಗೆ ಕೇಳಿದ್ರ ಬಗ್ಗೆ. ಅಲ್ಲಿ ದಿಮಾಕ್ ಮಾಡಿದೆ ಅಂದ್ರೆ ತಗ್ಗಿ ಬಗ್ಗಿ ನಡ್ಕೋ ಅಲ್ಲಿ. ಅಂದಾಗ ಇದನ್ನು ಹೊಳಿತೈತಿ ಅಂತ. ಏನು ಒಮ್ಮಿಗಿಲೆ ಹೊಡಿದು ಭಾಳ ಕಠಿಣ ಅದ. ಎಷ್ಟು ಹೇಳಿದ್ರು ಕೇಳ್ತೇನಂದ್ರು ಹೊಳಿದು, ಎಲ್ಲ ಹರಿದು ಕುಡ್ದೇನಂದ್ರು ಹೊಳಿದಿಲ್ಲ. ನಿಮ್ಗೆ ಅಂತಃಕರಣ ಪರಿಶುದ್ಧಿ ಆಗದವ. ಏನು ಅಭಿಮಾನ ಎಲ್ಲ ಹೋಗಿ ಏನು ನಾನು ನನ್ನದು ಅನ್ನೋ ಅಭಿಮಾನ ಎಲ್ಲ ಕೈ ಬಿಟ್ಟಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗಿದ ಅನುಭವ ಬರೋಕ್ಕೆ ಶುರು ಆಕೈತಿ. ಯಾವ ಜ್ಞಾನದಿಂದ ನಮ್ಮ ಸಂಕಟ ಎಲ್ಲ ನಿವಾರಣೆ ಆಗ್ತದೆ. ಅದಕ್ಕೆ ಜ್ಞಾನ ಅಂತಾರೆ. ಸ್ವರೂಪ ಹೊಂದೋದು ಬಿಟ್ಟುಕೊಟ್ಟೆ ನೀ ಏನು ಮಾಡಿದರೂ ಸಂಕಟ ನಿವಾರಣೆ ಆಗೋದಿಲ್ಲ. ಸಂಸಾರದ ನದಿಯಿಂದ ನೀ ದಾಟಬೇಕಾತಂದ್ರೆ ಈ ತೃಷ್ಣೆ ಎಂಬ ಮೊಸಳೆ ಕೈಯಲ್ಲಿ ಸಿಗದಿದ್ರೆ ಪಾರಕ್ಕೆ ನೋಡಿ. ಆಶೆ ಅನ್ನುವಂಥ ಮೊಸಳೆ ಅದು ಏನು ಮಾಡ್ತಾರೆ? ಬೆಣ್ಣೆ ಹತ್ತಿದ್ರೆ ಗುದ್ದಿಗೆ ತೊಗೊಂಡು ಹೋಗೋದು. ಹೌದು, ಮೊಸಳೆ ಬೆಣ್ಣೆ ಹತ್ತಿ ಗುದ್ದಿಗೆ ತೊಗೊಂಡು ಮೊಸಳೆ ಗುದ್ದು ಸವಾಲಕ್ಕವು ಹೊಳೆಯೋದು ಇಳಿದಿಂದ ಅಲ್ಲಿ ತಿಂದು ಮನುಷ್ಯರಿಂದ ಆಭರಣಗಳು ಸಿಗ್ತಾವಲ್ಲಿ ಸವಾಲಕ್ಕವು. ಮೊಸಳಿ ಗುದ್ದು ಆ ಏರಿಯಾದಾಗ ಮೊಸಳಿದ್ದು ಅಂದ್ರೆ ಹೊಳೆಯೆಲ್ಲ ಬೇಸಿಗೆ ಬತ್ತಿದಾಗ ಆ ಗುದ್ದು ಸವಾಲಕ್ಕವು. ಅವನು ಯಾರ್ಯಾರು ಹೋಗಿ ಎಳೆಡ್ಕೊಂಡು ತಿಂದು ಅಲ್ಲೆಲ್ಲ ಎಲುಬು ಬಿದ್ದಿರ್ತಾವೆ. ಅವು ಆಭರಣ ಇವು ಬಿದ್ದಿರ್ತಾವಲ್ಲಿ. ಅದಕ್ಕೆ ಅವು ಸವಾಲಕ್ಕವು. ಹೊಳೆ ಒಳಗೆ ದೊಡ್ಡ ದೊಡ್ಡ ಹೊಳೆ ಒಳಗೆ ಯಾವಾರ ತೀರಿ ಬರ್ದಿರ್ತಾವ. ಅದು ಎಲ್ಲಾರು ಬಿದ್ದಿರ್ತಾವೆ, ಎಳ್ಕೊಂಡು ತಿಂತಾವೆ. ದಾರ್ಯಾನು ಎಳ್ಕೊಂಡು ತಿಂತಾವೆ. ದನ ಸಹಿತ ಮೊಸಳಿ ಯಾವ ನಮೂನಿ ಎಳ್ಕೊಂತಾವ್ರಿ. ಎಂತೆಂಥವನ್ನು ಬಿಡುದು. ದೊಡ್ಡ ದೊಡ್ಡ ಪ್ರಾಣಿ ಸಹಿತ ಎಳ್ಕೊಂಡು ಹೋಕ್ಕವು. ಗುದ್ದಿಗೆ ಎಳ್ಕೊಂಡು ಹೋಕ್ಕವು. ಮತ್ತೆ ಹಂಗೆ ನೀವು ಆಶಾದ ಕೈಯಾಗ ಸಿಕ್ಕ ಮ್ಯಾಗ ಮುಗೀತಿ. ಅದರಿಂದ ಪಾರಾಗೋದು ಜಡ ಇದು ನಮ್ಗೆ. ಏನೋ ಸಿಗ ಆ ಸೆಳಗೆ ಬಿದ್ದರೆ ಮುಗಿದು ಹೋಗುತ್ತೆ. ಈ ಸತ್ಸಂಗದಾಗಿದ್ದು ಏನಾರ ನೀನು ಸತ್ಸಂಗ ಅನ್ನುವಂಥದ್ದು ಬ್ರಿಡ್ಜ್ ಇದೆ. ಭವಸಾಗರವನ್ನು ದಾಟಲಿಕ್ಕೆ ಸೇತುವೆ ಇದ್ದಂಗೆ. ನೀ ಹಂಗೆ ದಾಟ್ತೇನೆ ಅಂದ್ರೆ ಮೊಸಳಿ ಕೈಯಾಗ ಸಿಗುಪಳೆ ಬರ್ತದೆ. ಈ ಬ್ರಿಡ್ಜ್ ಅಂದ್ರೆ ಯಾವುದು ನಿನಗೆ ತೊಂದರೆ ಇಲ್ಲ, ದಾಟಬಹುದು ನೀನು ಅಂತ ಮಹಾತ್ಮರ ಸಂಘ ನಿನಗೆ ಸಿಕ್ತೆ ಅಂದ್ರೆ ಸರಳ ರೂಪದಿಂದ ದಾಟಕ್ಕೆ ಬರ್ತದೆ. ನಮಗೆ ಸತ್ಸಂಗ ಲಭಿಸ್ತಾರೆ. ಅದ್ರ ಲಾಭ ತಗೋಬೇಕಲ್ಲ. ಎಷ್ಟು ಮಂದಿ ಲಾಭ ಮಾಡ್ಕೊಂಡ್ರಿಪ್ಪ? ಆಯ್ತ ಕೇಳಿರಲ್ಲೋ ಇಷ್ಟು ದಿನ, ಪುಕ್ಷೆಟ್ಟಿ ಕೇಳಿರಲ್ಲ. ಎಷ್ಟು ಮಂದಿ ಲಾಭ ಮಾಡ್ಕೊಂಡ್ರಿ? ಬರೇ ನಮ್ಮ ಬಾಳೆ ನಾಟಕ ಆಗಲಿ ಅಂತ ಬಂದಿರಿ.
ನಿಜವನ್ನು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಉದ್ದೇಶ ಇಟ್ಕೊಂಡು ಬಂದವ್ರು ಎಲ್ಲಿದೆ? ಏನು ಬಂದರೂ ತಮ್ಮದ ಹೇಳೋ ಬರೀ ಸಂಕಟನ ಹೇಳೋ. ಶಾಸ್ತ್ರ ಬಿಡು ಬಿಡು ಪುರುಷತ್ರ ಬರೀ ಅದನ್ನ ಕೇಳೋದು. ಇದನ್ನು ಕೇಳಿದ್ದನ್ನು ಹೊಳ್ಳಿ ಒಬ್ಬರ ನೆನಪಿಗೆ ತಗೋದು ಹಿಂಗಾಗೈತಿ ಇದಕ್ಕೆ ಹೆಂಗೆ ಮಾಡೋದು ಅಂತ ಒಬ್ಬರು ಯಾವ ಊರಾಗೂ ಕೇಳೋರಿಲ್ಲಪ್ಪ. ಬರೇ ಸಂಕಟನ ಕೇಳೋರು, ಇದನ್ನ ಕೇಳೋದಾಗ ನಾವು. ಹಂಗಿದ್ರೆ ಏನು ಮಾಡೋದು? ಎಷ್ಟು ದಿನ ಹೇಳೋದಪ್ಪ ನಿಮ್ಗೆ? ಅದಕ್ಕೆ ಬಿಟ್ಟು ಬಿಡೋನು ಶರೀರ ಅನ್ನೋದು. ಇದಕ್ಕಾಗಿ ನೀವು ತಿಳ್ಕೊಂಡು ಇದ್ರ ಬಗ್ಗೆ ಅಭ್ಯಾಸ ಮಾಡ್ತೇವೆ ಅಂದ್ರೆ 110 ವರ್ಷದವರೆಗೆ ಇಡ್ತೇನೆ ಈ ಶರೀರ ಅನ್ನೋದು. ಏನು ಎಲ್ಲಿ ಹೋದ್ರೂ ಬರೀ ಇದೇ ಸುದ್ದಿನಪ್ಪ, ಅದಾಗೈತ್ರಿ ನಮ್ಗೆ ಇದಾಗೈತಿ. ಮತ್ತು ಅದ್ರ ಬೆನ್ನು ಹತ್ತಿರ ಹಂಗೆ ಆಗುದನ ಬಿಡೋದನ್ನ. ಅದ್ರ ಗೊಡವಿ ಕೈ ಬಿಟ್ಟೆ ಅಂದ್ರೆ ನೀ ಆರಾಮಿರ್ತಿ. ಅದ್ರ ಗೊಡವಿಗೆ ಹೋದೆ ಅಂದ್ರೆ ನಿನಗೆ ಇರುದನ ಅದು ಫಜಿತಿ ಆಗೋದನ ನೀನು. ಅದಿಲ್ಲ ಬೇಕು ಬಾ ಅದು ಬೇಕಂದ್ರೆ ಜಗತ್ತಿನ ವಸ್ತುಗಳು ಬೇಕಂದ್ರೆ ಬೇಕು ಬಾ ಫಜಿತಿ ಆಗೋದು ಯಾವುದಿಲ್ಲ. ಬಿಡ ಅವನ ಬೇಡಿಕೆ ಎಲ್ಲ ತೆಗೆದು ಹಾಕ. ಯಾವುದೂ ಬೇಡಪ್ಪ, ಏನೋ ಅಲ್ಲಿ ಗುರುವೇ ಜಗವೆಂಬುದು, ಈ ಜಗತ್ತು ನನಗೆ ಏನೂ ಆಗಬಾರ್ದನ್ನ ನಾವು ಇದಕ್ಕೆ ಅಧಿಕಾರಿ. ಅದಕ್ಕೆ ಅನಧಿಕಾರಿಗಳಿಗೆ ಎಷ್ಟು ಹೇರು ಇದು ತಿಳಿದಿಲ್ಲ ಅಂತಿದ್ರ ಚೌ. ಅಲ್ಲೇ ಐತಿಪ್ಪ, ದಿನ ಎದ್ರು ಬಿದ್ರು ಅಲ್ಲೇ ಐತಿ ಅಂದ್ರೆ ಅದ್ರ ಹೆಸನ ಎಲ್ಲ ಎಲ್ಲಿರ್ತೈತಿ? ಇಂಥ ಸತ್ಸಂಗದೊಳಗೆ ಐತೆ ಅಂದ್ರು 10 ಮೇಕಾರಷ್ಟು ಮ್ಯಾಲೆ ಹಾರಾಡ್ತೈತಿ ಅಂದ್ರು ಅದ್ರ ದೃಷ್ಟಿ ಏನಿರ್ತೈತಿ? ಕೊಳಕ್ ಮಾಂಸೋದ್ರಿ ಅಂತ. ಅದಕ್ಕೆ ಗೃದ್ರ ದೃಷ್ಟಿ ಅಂತಾರೆ. ಇಲ್ಲೇ ಸತ್ಸಂಗದೊಳಗೆ ಐತೆ ಅಂದ್ರೆ ಇಲ್ಲಿರ್ತಕ್ಕಂಥ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಇರ್ತೈತೆ. ಬರೀ ಅದನ್ನ ಅದ ನೆನವನ್ಯಾಗ. ಇದು ಅಗದಿ ಹೀನ ದೃಷ್ಟಿ ಅಂತ, ಗೃದ್ರ ದೃಷ್ಟಿ ಅಂತ. ನಿಜವಾಗಿ ಸತ್ಸಂಗದ ಲಾಭ ತಗೋಬೇಕನ್ನೋ ಹಂಗಿದ್ರೆ ಇವೆಲ್ಲ ಈ ಲೋಕದ ಪರಲೋಕದ ಎಲ್ಲ ಭೋಗ ವಸ್ತುಗಳನ್ನೆಲ್ಲ ವಿಷ ಅಂತ ತಿಳಿದು ಕೈ ವಿಷಯಾಂತ್ಯಜ ವಿಷ ಬತ್ತದಿ ಮುಕ್ತಿ ಇಚ್ಛಶೀಚ ಏಹ ಮೂತ್ರ ಫಲಭೋಗ ವಿರಾಗಿ. ಈ ಲೋಕದ ಭೋಗಾದಿಗಳಲ್ಲಿ ಪರಲೋಕದ ಭೋಗಾದಿಗಳಲ್ಲಿ ಅವು ಸುಪೀರಿಯರ್ ಕ್ವಾಲಿಟಿ ಇರಲಿ, ಅವು ಕೂರಿಸೋದು ಅವು ನಾಶ ಆಗೋಣ ಮತ್ತು ದುಃಖ ಕೊಡುವನ ಅಂತ ತಿಳಿದು ಎದ್ರ ಬಗ್ಗೆನೂ ಇಚ್ಛಾ ಮಾಡೋದು. ಅದ್ರ ಇಚ್ಛಾ ಏನು ಮಾಡ್ತೈತಿ? ನೀನು ತೇಕಾಕಸ್ತೈತಿ. ಹೌದಿಲ್ಲ? ಅದ್ರ ಇಚ್ಛೆನೇ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅದನ್ನು ಮಾಡಬೇಡ, ದುಃಖವನ್ನು ಹೊಂದಬೇಡ ಅಂತ. ದುಃಖದಿಂದ ಪಾರಾಗಬೇಕನ್ನೋ ಹಂಗಿದ್ರೆ ಈ ಇಚ್ಛೆಯನ್ನು ನಾಶ ಮಾಡಬೇಕು. ಈಗ ಒಳ್ಳೆಯ ಸಮಯದ ಅಂತಹ ಅವ್ರ ಮಾರ್ಗದರ್ಶಕ ಸಿಕ್ಕಾರ, ಅಂತಹ ಶರೀರ ಮನುಷ್ಯನ ಶರೀರ ಸಿಕ್ಕೈತಿ. ಇದೇ ಒಳ್ಳೆಯ ಸಮಯ ಮಾಡ್ಕೊ, ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹಾನಿ, ಮತ್ತಿಂಥ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಏನು ಭರವಸೆ? ಪಾಪಾನುಗುಣದಿಂದ ಎಂತೆಂಥ ಶರೀರಗಳು ಬರ್ತಾವೆ ಹೇಳ್ಯಾರ. ಪಾಪ ಪುಣ್ಯ ಎರಡೂ ಸರಿಯಾದಾಗ ಮನುಷ್ಯನ ಜನ್ಮ ಬರ್ತದೆ. ಪುಣ್ಯದಿಂದ ದೇವತೆಗಳ ಜನ್ಮ ಬರ್ತದೆ, ಪಾಪದಿಂದ ಇವ ಗಿಡ ಮರ ಕ್ರಿಮಿಗಳ ರೂಪ. ಅತಿ ಪಾಪ ಹೆಚ್ಚಾದಂದ್ರೆ ಅಂಥ ಜನ್ಮಗಳು ಬರ್ತವೆ. ಮನುಷ್ಯನ ಜನ್ಮ ಬಂದಾಗ ಇದನ್ನು ಕೆಲಸ ಮಾಡ್ಕೊ. ಅಂಥವ್ರ ಮಾರ್ಗದರ್ಶನ ಏನೋ ಒದಗಿ ಬಂದಾಗ ಕಾಲ ಕೆಲಸ ಮಾಡ್ಕೋದಿಲ್ಲ. ಮತ್ತೂ ಇದ್ರ ಬೆನ್ನು ಹತ್ತೇವಿ ತೋರ್ಕಿ ಬೇರೆ ಎಷ್ಟೋ ತಿಂದ್ರಿ. ಇದು ಬಿಸಿಲಾಟ ನೆರಳಾಟ, ನಿನ್ನ ಸಾವುಕಾರಿಕೆ ಬಡತನ. ಅವು ಬಂದು ಹೊಕ್ಕವು. ಹೌದು, ಸಾವುಕಾರಿಕೆ ಬಂತು ಹೋತು, ಬಡತನ ಬಂತು ಹೋತು, ಆಗಂತುಕವಲ್ಲ. ಅವು ಯಾವ ಶಾಶ್ವತವಾದದ್ದು ಅಲ್ಲ. ಏನು ನಿನ್ನಲ್ಲಿ ಸ್ಥಿರವಾಗಿ ಇದ್ದದ್ದು ಯಾವುದೈತಿ ಯಾವಾಗಲೂ ಇರುವಂಥದ್ದು ಅದ್ರ ಕಡೆ ಲಕ್ಷ್ಯ. ಏನು ಯಾವಾಗಲೂ ಇದ್ದದ್ದು ಯಾವುದೈತಿ ಎಂದೂ ನಿನ್ನ ಬಿಟ್ಟಾಗಲಾರ್ದಂಥ ಅಚ್ಚಳಿಯದ ಆಭರಣವಾವುದು ಅಂತ. ಇದು ವಿದ್ಯೆ. ಹೌದೇ? ಬಗೆಗೊಳಿಸುವ ವಿದ್ಯೆ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಏನು ಎಂದೂ ನಾಶ ಆಗೋದು. ಏನು ಉಳ್ಕಿದ್ದು ಏನು ಪ್ರಾಪ್ತ ಮಾಡ್ಕೊಂಡ್ರು ಅವು ಕೆಟ್ಟ ಹೋಗ್ತಾವು, ನಾಶ ಆಗುತ್ತೆ. ಏನು ಇಂಥ ಜ್ಞಾನವನ್ನು ನೀನು ಸಂಪಾದನೆ ನಿಂದಾದ ಹೊಸದಾಗೇನು ಪಡಿಬೇಕಾಗಿಲ್ಲ. ರೆಡಿ ಇದ್ದದ್ದಾಯ್ತು, ಸಿದ್ಧವಾಗಿದ್ದದ್ದು. ಏನು ಯಾವಾಗಲೂ ಇದ್ದದ್ದು ಪುರಾಣಂ ಅಂತದಕ್ಕೆ ಅಂದ್ರೆ ಯಾವಾಗಲೂ ಇದ್ದದ್ದು ಪುರಾಣಂ ದೇವಂ ಅಥವಾ ದೀರ್ಘ ಶೋಕೋ ಜಾಹತಿ ಅಂತ. ತಮೀತಂ ದುರ್ದರ್ಶನಂ ಇದನ್ನು ಹೊಂದೋದು ಮಾತ್ರ ಭಾಳ ಕಠಿಣ. ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರೇಷ್ಟಂ ಪುರಾಣಂ ದೇವಂ ಅಥವಾ ಧೀರೋ ಹರ್ಷಕೋ ಜಹಾತಿ. ಎಲ್ಲಿ ಒಬ್ಬ ಧೀರ ಈ ಸ್ಥಿತಿಯ ಅನುಭವ ತಗೊಂಡು ಎಲ್ಲ ಸುಖ ದುಃಖಗಳನ್ನು ಅವ ಮೀರ್ತಾನೆ. ಎಲ್ಲೇ ಒಬ್ಬ ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ, ಕೋಟಿಗೊಬ್ಬ ಶರಣ ಅಂದ್ರೆ. ಏನು ಇದರಿಂದ ನಾವು ಮುಕ್ತಿಯನ್ನು ಹೊಂದಬೇಕನ್ನು ಹೊಂದಿದ್ರೆ ನಿರಂತರ ಅಭ್ಯಾಸವನ್ನು ಮಾಡಬೇಕಾದ್ರೆ ಹಗಲುಗಳೆನ್ನದು ಅವರು ಹೇಳಿದ ಪ್ರಕಾರ ಎಡೆಬಿಡದೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡೀತಿತ್ತು ಅಂದ್ರೆ ಅದು ಅನುಭವ ಬರ್ತದೆ. ಏನು ಯಾವ ಇದ್ರ ಕಡೆ ಅಲಕ್ಷ್ಯ ಮಾಡ್ತಾನ ತನ್ನ ಸ್ವಹಿತನ ಹಾಳು ಮಾಡ.
ಕೇಳು ನಳಪ್ಪ ನೋಡು ನಾಳಿನ ಇರ್ತಾರಲ್ಲ ಅವ್ರು ಒಂದಿನ ಭೇಟಿಯಾಕೆ ನೋಡು. ಹೌದಿಲ್ಲ? ಏನು ಒಂದಿನ ಎಷ್ಟು ದಿನ ಹೋದ್ರೆ ಏನು ಒಂದು ಭೇಟಿ ಯಾರು ಸಾಕಪ್ಪ. ಹೌದಿಲ್ಲ? ಹೌದಿಲ್ಲ? ದಿನ ಎದಕ್ಕೆ ಹೋಗ್ತಾವನು ಇವು? ಹೌದಿಲ್ಲ ಅಂತಿರ್ತಾರ ಅವ್ರು. ಕೇಳಿ ಆನಂದ ಹೊಂದಿದವ್ರು ಗೊತ್ತಿರ್ತದೆ. ಕಾರ್ತಿಗೇನು ಗೊತ್ತಿರ್ತದೆ ಹತ್ತಿ ಕಾಳಸ್ವಾಮಿ ಯಾಕ್ರಿ ಇವು ಅದನ್ನು ಕೇಳೋದು ಇದನ್ನು ಕೇಳ್ತಾವ ದಿನ ಹೋಗ್ತಾವಪ್ಪ ಇವು ಕೇಳೋದು ಏನು ಮಾಡ್ತಾವನು ಇವು ಅಂತಿರ್ತಾರೆ. ಆಡ್ಕೊಳ್ಳೋ ಜಗತ್ತೇ ಅದ ನಿಂದ ಮಾಡೋರು ಇರೋ ಒಂದು ಜಗತ್ತು ನೋಡಿ. ಅದ್ರ ಕಡೆ ಲೆಕ್ಕ ಕೊಡಕ್ಕೆ ಹೋಗ್ಬಾರ್ದು. ಭಾಳ ಶಾಂತ ರೀತಿಯಿಂದ ನಾವು ವರ್ತನೆ ಮಾಡಬೇಕು. ಎಂತೆಂಥವ್ರು ಬರ್ತಾವೆ, ಎಂತೆಂಥ ಪ್ರಸಂಗ ಬರ್ತಾವೆ ಹೇಳಕ್ಕೆ ಬರ್ಬೋದು ನಮ್ಮ ಜೀವನಗಳು. ಅದಕ್ಕೆಲ್ಲ ನಾವು ಎದೆಗುಂದದೆ ಭಾಳ ಶಾಂತ ರೀತಿಯಿಂದ ನಾವು ವರ್ತನೆ ಮಾಡಬೇಕು. ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು. ಲೋಕದಲ್ಲಿ ಹುಟ್ಟಿರದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ. ಅಕ್ಕಮಾದೇವಿ ಹೇಳಲ್ಲ ಯಾಕೆ ಅವಾಗ ಸಾಧಕಾವಸ್ಥೆ ಒಳಗಾಗಿ ಎಲ್ಲ ಥರದ ತೊಂದರೆಗಳಾಗ್ಯಾವ. ಆದರೂ ಸಮಾಧಾನದಿಂದ ಸಹನ ಶಕ್ತಿ ತಾಳ್ಮೆ ಅದಕ್ಕೆ ತಪಸ್ಸು ಅಂತ. ಎಂಥ ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ಪ್ರಾರಬ್ಧಕ್ಕನುಸಾರವಾಗಿ ಬಂದೈತೆ ಅದು. ಅದನ್ನೇನು ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಸುಮ್ಮನೆ ಇರಕ್ಕಿಲ್ಲ. ಅದನ್ನೇನು ತಪ್ಸಕ್ಕಾಗೋದು, ಎಲ್ಲಿ ಹೋದರೂ ಬಿಡೋದಿಲ್ಲ. ಅದು ಉಂಡ ತೀರು, ಅನುಭವಿಸದೆ ಬೇರೆ ಪರಿಹಾರ ಬದುಕಿಲ್ಲ. ಅದಕ್ಕೆ ನಿನಗೋ ಅದಕ್ಕೂ ಏನು ಸಂಬಂಧದ ಮೊದಲು ತಿಳ್ಕೊ. ಲಿಂಕ್ ತಪ್ಪಿಸ್ಕೊಂಡು ಇರಕ್ಕಿಲ್ಲ, ಅವಾಗ ನಿನಗೆ ಬಾಧೆ ಇಲ್ಲದಂಗೆ. ಇದು ಯಾರಿಗಾಗೈತಿ? ನನ್ನ ಅಲ್ಲದ್ರೊಳಗೈತಿ, ನನಗೇನು ಸಂಬಂಧ ಇಲ್ಲ, ನಾನು ಬೇರೆನಾದಿನ. ನನ್ನ ಇರುವಿನ ಎಚ್ಚರಿಕೆ ಯಾವಾಗಲೂ ಇರಬೇಕು. ನನಗೆ ಸದಾ ಅದರ ನೆನವನ್ಯಾಗ ಉಳಿಬೇಕು. ನನಗೆ ಅಭ್ಯಾಸ ಆಗಬೇಕು. ಅದರ ಅನುಸಂಧಾನದಾಗಿರೋ ಸಾಧು ಅಂತಾರೆ. ಕೆಡಲಾರದಂಥ ವಸ್ತುವಿನ ಅನುಸಂಧಾನ, ಸ್ವರೂಪಾನುಸಂಧಾನದಲ್ಲಿ ತೊಡಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣ. ಈ ವಿಷಯದ ಅನುಸಂಧಾನ ನಾವು ಸಾಧು ನಪ್ಸೋದು ಅವಾಗ ಎಂದೂ ನೆಮ್ಮದಿ ಸಿಗುವುದಿಲ್ಲ. ತೋರಿಡುವಂಥ ನಾಮ ರೂಪಗಳ ನೆನಪು ಮಾಡ್ಕೊಬೇಕು. ಅದರ ಅಭಿಮಾನ ಅದಲ್ಲ, ಅದು ನಾನು ನಮ್ಮದು ಅಂತ ತಿಳ್ಕೊಂಡ್ಕೊಂತೀಯಲ್ಲ, ಅದು ಎಂದೂ ನೀನಾಗಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದು ನೀನಲ್ಲ. ದೇಹ ನೀನಲ್ಲ, ದೇಹವನ್ನು ತಿಳಿಯವನು ನಿನಗೆ ಗಣ್ಯವಾಗಿ ಐತೆ. ಅದು ಎಂದೂ ನೀನಾಗಲಾರ. ನಿನ್ನ ಬಿಟ್ಟು ಅಗಲಿ ಹೋಗ್ತೈತಿ ಅದು. ಎಷ್ಟೋ ಶರೀರಗಳು ಬಿಟ್ಬಿಟ್ಟು ಹೋಗ್ಯಾವ. ಹೌದಿಲ್ಲ? ಈ ಶರೀರದ ಅಭಿಮಾನ ಯಾಕೋ ನಿಮಗೆ? ಕರ್ಮಕ್ಕನುಸಾರ ಎಷ್ಟೋ ಶರೀರಗಳು ಬಂದು ಹೋಗ್ಯಾವ. ಎಂತೆಂಥ ಶರೀರ ಧಾರಣ ಮಾಡಿ ಮನುಷ್ಯೇತರ ಜನ್ಮಗಳಲ್ಲಿ ಬಂದು ಹುಟ್ಟಿಟ್ಟು ಬಂದೀನಿ. ಅದನ್ನು ಮಾಡಿದ ಕರ್ಮಕ್ಕನುಸಾರವಾಗಿ ಹುಳ ಹುಪ್ಪಡಿಯಾಗಿ ಏನು ಕುರಿಯಾಗಿ ಹರಿದಾಡಿದಿ. ಹೌದಿಲ್ಲ? ಪಶು ಪಕ್ಷಿಗಳಾಗಿ ಹಾರಾಡಿದಿ. ಎಲ್ಲ ನಮೂನೆ ಆಗೀನಿ. ಕಡಿಕೆ ಇಲ್ಲಿ ಬಂದ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಮತ್ತು ಹಿಂಗೆ ತಿರುಗು ಪಾಳೆ ಬರ್ತದೆ. ಜನ್ಮ ಜನ್ಮ ಅಂತ ತಿರುಗಬೇಕಂತೀವೋ ಈಗ ಪಾರಾಗ್ಬೇಕಂತೀವಿ ನಾವು. ಏನೋ ಅಂತ ಒಂದು ಮಾರ್ಗದರ್ಶಕರು ಸಿಕ್ಕಾರ, ಏನೋ ಹಿಂದಿನ ಜನ್ಮದ ಪುಣ್ಯ ನಿನ್ನ ಒದಗಿ ಬಂದಂತ ದೌಡ್ ಮಾಡ್ಕೋ ಕೆಲಸ. ಯಾರು ಹೇಳ್ಬೇಕು ನಿಮ್ಗೆ ಎಚ್ಚರಗೊಳಿಸೋರು? ಯಾರು? ಬಿದ್ದಾಗಿಲ್ಲ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಹೆಂಗೆ ಬರ್ತೀವಿ ಮುದುಕಿನಿ? ನೀ ದಿನ ಹೋದಾಕಿ ಇರು ಭಾಳ ಜೋಕಿ ಅಂತ ಶರೀಫರ ಅಂದಾರಲ್ಲ. ಭಾಳ ದಿನದಿಂದ ಐತಿದು. ಜನ್ಮ ಜನ್ಮಾಂತರದನ್ನು ಮಾಡ್ಕೊಂತ ಬಂದಿ. ಒಂದ ಜನ್ಮದಲ್ಲ, ಜೀವ ಭಾವ ಭಾಳ ಹಳೇದೈತಿ. ಯಾವಾಗಲೂ ಇದೇ ಭಾವದಾಗ ಇದ್ಕೊಂಡು ಇದನ್ನ ಮಾಡ್ಕೊಂತ ಜನ್ಮ ಜನ್ಮಾಂತರ ತಿರ್ಕೊಂತ ಬಂದಿಲ್ಲ. ಏನೋ ಒದಗಿ ಬಂದೈತಿ ನಿನಗೆ ಪುಣ್ಯದ ಕಾಲ. ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಎಚ್ಚರಾಗ ಎಲ್ಲೇ ಹೋಗ್ಬೇಕು. ಜನ್ಮ ಹೋಗೋ ತನಕ ಇದನ್ನು ನೀವು ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯನಿಂದ ಅಂದ್ರೆ ಮತ್ತು ಅಜ್ಞಾನದಾಗ ಬಿದ್ದು ಬಿಡ್ತೀವಿ. ಅಂತಹ ಸಂಘ ಪರಿವಾರ ಅಂತ ಕೂಡಿ ಬಿಡ್ತೈತಿ. ತನ್ನಂಗೆ ಮಾಡ್ಕೊಂಡ್ಬಿಡ್ತೈತಿ. ಅದು ಎಂಥ ಸಂಘ ಮಾಡ್ತೀವಿ ಹಂಗೆ ತನ್ನಂಗೆ ಶೃಂಗಾರ, ಸಂಘದಂತೆ ಶೃಂಗಾರ ಅಂತಾರಲ್ಲ, ಅದಕ್ಕೆ ಸಂಘ ದೋಷ. ಅದಕ್ಕೆ ಉತ್ತಮರ ಸಂಘದಾಗಿರಕ್ಕಿಲ್ಲ. ಅಭ್ಯಾಸದ ಒಳಗೆ ನಾವು ಸ್ಥಾನ ಪ್ರತ್ಯಾಹಾರ ಮಾಡಬೇಕು. ಜಡ ಬುದ್ಧಿ ಜಡ ಸಂಘವನ್ನು ಬಿಡಬೇಕಾಗತ್ತೆ. ಬಿಟ್ಟು ಅಭ್ಯಾಸ ಮಾಡಿದಾಗ ಇದು ಗಟ್ಟಿ ಆಕೈತಿ. ಬಿಡಲೇನೋ ಅಲ್ಲೇ ಇದ್ಕೊಂಡ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಇದನ್ನು ನೆನಪು ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾವು ಅಲ್ಲೇ ಮಾಡ್ಕೋತೇನೆ. ಎಲ್ಲಿ ನೀವು ಒಂದಿಟ್ಟು ಯಾವ್ದಾರು ಒಂದು ನುಡಿ ಓದ್ದವನ ಬಾಳೆ ಸುದ್ದಿ ಆದ್ರೆ ಬರ್ತೈತೆ. ಬರ್ತೇನೆ ತಡಿ, ತಡಿ ಬರ್ತೇನೆ ಅಂತ ಬರೀ ಇದಾಕ. ಹೌದಿಲ್ಲ? ಬರೀ ಅದನ್ನು ಸುದ್ದಿ ಕೇಳೋದು, ಇದನ್ನು ಸುದ್ದಿ ಕೇಳೋದು. ಆಯ್ತು, ನಿಂದು ಎಷ್ಟೊತ್ತನ ಇನ್ನೂ ಓದು ಟೈಮ್ ಆಗಿಲ್ಲ, ಬಿಡಿ ಇನ್ನದನ್ನ ಅಂತಿರ್ತಾರೆ. ಹೌದಿಲ್ಲ? ತಮಗೆ ಅನುಕೂಲ ಆಗ್ಬೇಕಲ್ಲ ಅಲ್ಲೆಲ್ಲ. ಬಣ್ಣ ತಡಿ ಅಂತಿರ್ತಾನೆ. ಹೌದಿಲ್ಲ? ಅದಕ್ಕೆ ನಾವು ಹೇಳೋದು ನಿನಗೆ ಮನ್ಯಾಗದು ಇದನ್ನು ಮಾಡಕ್ಕೆ ಹೋಗಬೇಡ ನೀನು ಅಂತೇಳಿ. ಮಠ ಕಡೆ ಹೋಗತ್ತಾಗ ಬೇಯ್ತಾರು. ಯಾಕ್ರಿ? ಎಲ್ಲೋ ಒಬ್ರು ಅಂಥವ್ರು ಪುಣ್ಯವಂತರನಿಗೆ ಅವರು ಕೇಳಿ
ಇದನ್ನ ಇದ್ದದ್ದು ಇರುವಲ್ದು ಬಿಡು, ಅದನ್ನೆಲ್ಲ ಸೈಡ್ ಸರಿಸಿ ಮೊದಲು ಇದನ್ನು ಕೆಲಸ ಮಾಡ್ಕೊಂಡು ಅಂತ ಅನುಕೂಲ ಆದಂಥವ್ರು ಸಿಗ್ಬೇಕು. ಅಂಥ ಹೆಂಡ್ರು, ಅಂಥ ಗಂಡರು, ಅಂಥ ಮಕ್ಕಳು, ಅಂಥ ಅಣ್ಣ ತಮ್ಮರು ಎಲ್ಲಿ ಸಿಗ್ಬೇಕು ನೀವು? ಇದರ ಅಭ್ಯಾಸದಾಗ ತೊಡಗ್ಬೇಕನ್ನೋರು. ಎಲ್ಲರೂ ವಿಘ್ನ ಅದ. ಯಾರು ಇದಕ್ಕೆ ವಿಘ್ನಕಾರ ನಿನ್ಗೆ ಉತ್ಕಟ ಇಚ್ಛಾ ಆಯ್ತಂದ್ರೆ ಎಲ್ಲರೂ ತೊರೆದು ಬಿಡು ನಿರ್ದಾಕ್ಷಿಣ್ಯವಾಗಿ. ಗಂಡ ಇದಕ್ಕೆ ವಿಘ್ನಾರ ಗಂಡನ ಕೈ ಬಿಡು, ಹೆಂಡತಿ ವಿಘ್ನಾರ ಅದನ್ನು ಕೈ ಬಿಡು, ಮಕ್ಕಳು ವಿಘ್ನಾರ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡು. ರಾಮತೀರ್ಥರವನ್ನ ಹೇಳ್ಯಾರ ಅವರು, ನಿನ್ನ ಹೆಂಡತಿ ಏನಾದರೂ ಇದಕ್ಕೆ ವಿಘ್ನ ಅದಕ್ಕಿನ್ನ ಕೈ ಬಿಟ್ಟು, ಗಂಡ ವಿಘ್ನ ಆದ್ರೆ ತೊರೆದು ಬಿಡು. ಮೀರಾಬಾಯಿ ಅಂತೆ ಗಂಡನನ್ನು ಕೈ ಬಿಡು. ತಂದೆ ವಿಘ್ನ ಆದ್ರೆ ಪ್ರಹ್ಲಾದನಂತೆ ಅವನನ್ನು ಕೈ ಬಿಟ್ಟು ಬಿಡು. ಅವನು ಮಾಡ್ಯಾರಿಲ್ಲ ಅವರು. ಅವನು ಹಿರಣ್ಯಕಶಿಪು ವಿಘ್ನ ಕೈ ಬಿಟ್ಬಿಟ್ಟ, ತಂದಿನ ಕೈ ಬಿಟ್ಟು. ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡಬೇಕಲ್ಲ. ಯಾವ ವಿಷಯ ಸಂಬಂಧಿಗಳಿರಲ್ಲ. ನಮ್ಮವರನ್ನವರೆಲ್ಲ ಅವರು ಎಲ್ಲರೂ ಕೆಮ್ಮವರು, ಅವರು ವಿಷಯ ಸಂಬಂಧಿಗಳವರು. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಅದಕ್ಕೆ ನಮ್ಮವರಂದ್ರೆ ಯಾರು? ಇದರ ನೆನವನಾಗಿರೋರು, ಅವರ ಸ್ವರೂಪದ ನೆನವನಾಗಿರೋರು ಇವರು ನಮ್ಮವರು ಅಂತ. ಉಳ್ಕಿದವರೆಲ್ಲ ವಿಷಯದ ಇದರ ನೆನವನಾಗಿರೋರು ಇಲ್ಲ, ಕೆಮ್ಮವರು ಅವರು. ಅದಕ್ಕೆ ಕೆಮ್ಮವ್ರ ಒಳಗೆ ಇರೋದಕ್ಕಿಂತ ನಮ್ಮವ್ರ ಒಳಗೆ ಇರೋದು ಲೇಷ ಅಂತ. ಇದ್ರ ಕಡೆ ಒಲವು ಇದ್ದವ್ರು ಇಲ್ಲಿ ಸಿಗ್ಬೇಕು. ಸಿಕ್ಕರು ಪುಣ್ಯ ನಿನ್ಗೆ ಅಂಥವ್ರು ಸಂಗಾತಿಗಳು ನಿನಗೆ ದೊರೆತರೆ. ತದ್ ವಿರುದ್ಧ ಇರ್ತಾವ, ಯಾಕ್ರಿ? ಆದರೂ ಅದ್ರ ಕಡೆ ಲಕ್ಷ್ಯ ಕೊಡುವುದಿಲ್ಲ. ತುಕಾರಾಮಗ ವಿರುದ್ಧ ಇದ್ರು, ಕಸಬರಿಗಿನೇ ಹೊಡಿತಿದ್ಲಕ್ಕೆ ಹೊಡ್ತಕ್ಕೆ. ಅಯ್ಯೋ ಹೊಡ್ತಕ್ಕೆ ಪಾಂಡುರಂಗ ಅನ್ನೋ ಹೊಡ್ತಕ್ಕೆ ಎಲ್ಲ ತುಕ್ಯ ಏನು ಗಂಟು ಬಿದ್ದಿಲ್ಲ ನನಗೆ, ಇಷ್ಟು ಮಕ್ಕಳನ್ನ ಹೊಡೆದು ನೀನು ಮತ್ತು ಧ್ಯಾನ ಕುಂತೀಯ ನೀನು? ಯಾರು ಮಾಡವ್ರಲ್ಲ ಇಲ್ಲ ಇದನ್ನ ಅಂತ. ಪಾಂಡುರಂಗ ನಾವು ಹೊಡ್ತಕ್ಕಂತ ಪಾಂಡುರಂಗ. ಉಟ್ಕೊಳಕ್ ಸೀರಿಲ್ಲ, ಬಾಜು ಮನೆಯವರು ಒಂದತ್ತಿಟ್ಟಾರ, ಉಟ್ಕೊಳಕ್ ಸೀರಿಲ್ಲ, ಇನ್ನು ಹೆಂಗೆ ಮಾಡಲಿ? ಪಾಪಾಕಿ ಯಾರ್ದೋ ಮನೆಯನ್ ಹೆಂಗೆ ಸೀರೆ ತಂದು ಉಟ್ಕೊಳಕ ಕಡಾಕ್ ಕೊಡುವ ಅಷ್ಟು ಹೋಗಿ ಬರ್ತೇನೆ ಒಯ್ ಅಂತ ಕೊಟ್ಟದ್ದನ್ನು ಆಕೆ ಒಳಗೆ ಜಳಕ ಮಾಡುವಾಗ ಯಾರೋ ಬಂದು ನನಗೆ ಬಡವರು ಬಂದದ ತೊಗೊಂಡು ಹೋಗಿ ಅಂತ ಕೊಟ್ಬಿಟ್ಟು. ತುಕಾರಾಮನು ಇದರಾಗ ಬರ್ತದೆ, ಕೊಟ್ಬಿಟ್ಟಾನ. ಅವು ನಾನು ಸೀರೆಯಲ್ಲಿ ಓದ್ತೀವಿ. ಅಯ್ಯೋ ಇದೇನಿದು, ಏನು ಗಂಟು ಬಿತ್ತು ಯಪ್ಪ, ಯಾವ ಬಂದಿದ್ದಾಗ ಕೊಟ್ಬಿಟ್ನಿ ಅಂದ. ನಾ ಹೆಂಗೆ ಮಾಡಲಿ? ಎಲ್ಲರೂ ಇದನ್ನು ಉಟ್ಕೊಂಡು ಬಂದಿರ್ತಾರೆ. ಇದನ್ನು ಉಟ್ಕೊಂಡು ಹೋಗಿನಿ, ಅದನ್ನು ಊಟಕ್ಕೆ ಕಳಿಸ್ತಾನ. ಅವಾಗ ಅವ್ರಿಗೆ ಅದನ್ನು ಜರ್ತಾರಿ, ಎಲ್ಲಿ ತೊಗೊಂಬಂದಿದನು ಅನ್ನೋರು ಅಂತ ಎಲ್ಲರೂ ಹಂಗೆ ಕಾಣಕೈತಿ ಬಿಟ್ಟೈತೆ ಎಲ್ಲರಿಗೆ. ಅದು ಎಲ್ಲಿ ತಂದು ಆಕೆಗಾರ ಹೊಲಸ ಯಾರಿಬೇ ಅದ, ಆಕೆ ದೃಷ್ಟಿಯಾಗಿಲ್ಲ ಇಲ್ಲ ಎಂಥದ್ದು ಐತಿದ್ವಲ್ಲ. ಆಕೆ ಬರೋ ಮಠ ಆಕಿನೂ ನೋಡೋರು ಅಂತ, ಎಲ್ಲಿ ತೊಗೊಂಬಂದಿ ಇದನ್ನ? ಎಲ್ಲಾರು ಹಿಡಿದು ನೋಡೋರು ಅಂತ, ಆಕೆಗಾರ ಹಿಂಗೆಲ್ಲ ತುಕಾರಾಮನ ಇದ್ರೊಳಗೆ ಬರ್ತದೆ. ಮಹಾತ್ಮರಿಗೆ ಇದು ತಿಳಿದಲ್ಲ. ಮಹಾತ್ ತಿಳಿಯುವುದೇ ಶಿವಶರಣದ ಮಹಿಮೆ ಪರಿಪರಿ ಪಾಪದ ನರಕುರಿಗಳಿಗೆ. ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ. ವಿರತಿನನ ಸಂಪತ್ತು, ರತಿನನ ವಿಪತ್ತು. ವಿವೇಕದಿಂದ ಉಂಟಾಗ್ತಕ್ಕಂಥ ವಿದ್ಯಾನ ಬೇರೆ, ಅವಿವೇಕದೊಳಗೆ ಓದು ವಿದ್ಯಾನ ಬೇರೆ. ನಾವು ಈಗ ಓದೋದು ಅವಿವೇಕದೊಳಗಿಂದ ಏನು ವಿವೇಕದೊಳಗಿಂದ ಓದೋದು. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಏನು ಕಲಿಸ್ತಾವೆ? ದುಃಖದಿಂದ ಬಿಡುಗಡೆ ಆಗೋ ಮಾರ್ಗ ತೋರಿಸ್ತವನು, ಮತ್ತೊಟ್ಟು ದುಃಖದಾಗ ಬಿದ್ದು ಹೊಳ್ಳಾಡುವನು ತೋರಿಸ್ತಾವ. ವಿಷಯ ಸಂಗ್ರಹ, ವಿಷಯ ಭೋಗ, ಶಾನೆ ಆಗಿದನ ಗಳಸ. ಯಾಕ್ರಿ ವಿಷಯ ಸಂಗ್ರಹ, ವಿಷಯ ಭೋಗ, ಹೊಲ ಹಿಡಿ, ಮನೆ ಹಿಡಿ, ಮನೆ ಹಾಕಸ, ಯಾಕ್ರಿ ಕೀರ್ತಿ ಹೊಂದ. ಇದನ್ನು ಮಾಡಿ ಯಾರ್ಯಾರು ಎಷ್ಟು ಸುಖಿದಾಗ ನೋಡು. ಅದ್ರ ಬೆನ್ನು ಹತ್ತಿದವ್ರು ಯಾರ್ದಾರ? ಯಾರು ಆರಾಮದಾರ? ಜಗತ್ತಿನ ಇದನ್ನೆಲ್ಲ ಕೈ ಮರೆತು, ಜಗತ್ತಿನ ಆಗುಗಳನ್ನೆಲ್ಲ ಮರೆತ ಕೇವಲ ಇರುವಿನ ಅನುಸಂಧಾನದಾಗ ತೊಡಗಿದ ಯಾವ ದುಃಖವನ್ನು ಹೊಂದ. ಅದು ಬರ್ಬೇಕಲ್ಲ, ಹಿಂದಿನ ಜನ್ಮದ ದುಡುಕಿದ್ರೆ ಬರ್ತೈತೆ.
ಶಾನೆ ಆದವ್ರಿಗೆ ಎದ್ರ ಬಗ್ಗೆನೂ ಚಿಂತೆ ಇರಬಾರ್ದು. ಚಿಂತೆ ಮಾಡ್ತೀನಿ ಅಂದ ಬಳಿಕ ನೀ ಅಂತ ಶಾನೇನು? ಎಷ್ಟೋ ಜನ್ಮದ ಪುಣ್ಯದ ರಾಶಿ ಕೂಡಿ ಬಿದ್ದಾಗ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ ನೋಡ್ರಿ. ಏನು ಆವ ಜನ್ಮದ ಪುಣ್ಯದ ಫಲವಿದೆ ಎಂದು ಕುರು ಹಿಡಿಯಲಹುದು, ಜೀವ ಭಾವ ನಡೆದ ನಿಜ ನಿಷ್ಠೆ ಅಂತ. ನಾನಲ್ಲದನ್ನೆಲ್ಲ ಕೈಬಿಟ್ಟು ನಾನಾಗಿ ಒಪ್ಕೊಳ್ಳುವಂಥ ಭಾಗ್ಯ ಎಷ್ಟು ಜನ್ಮದ ಪುಣ್ಯ ಒದಗಿ ಬಂದೈತಿ. ಮುನ್ನ ನಾನೇನು ಪುಣ್ಯ ಮಾಡಿದ್ದನು, ನನ್ನ ನಿಜವನ್ನು ನಾನು ತಿಳಿದುಕೊಂಡನಿಲ್ಲ ಅಂತ ಇದ್ದಾಗತಕ್ಕ. ಅದಕ್ಕೆ ಪುಣ್ಯವನ್ನೇ ಮಾಡು. ಈ ಪೂಜೆ ಹಿಡಿ. ಇನ್ನೊಬ್ಬರಿಗೆ ಹಿತ ಮಾಡೋದ ಪೂಜೆ, ಇನ್ನೊಬ್ಬರಿಗೆ ಕೆಡಕು ಮಾಡೋದನ್ನ ಪಾಪ. ಪಾಪ ಡಿಪಾಸಿಟ್ ಮಾಡಿಬಿಡ, ಪುಣ್ಯ ಡಿಪಾಸಿಟ್ ಮಾಡು. ಇದು ನಿನ್ನನ್ನು ಆ ಮಾರ್ಗಕ್ಕೆ ಹಸ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಒಂದು ಮಾಡ್ತೀಯಪ್ಪ, ಇನ್ನೊಬ್ಬರಿಗೆ ಹಿತ ಮಾಡುವಂಥ ಕೆಲಸ ಒಬ್ಬರ ಮಾಡ್ತೀರಾ? ಇದ್ರಾಗ ದಿನ ಹೇಳೋದು ಕೇಳೋದ್ರು ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ. ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಶರೀರವನ್ನು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಪರೋಪಕಾರಾರ್ಥಮಿದಂ ಶರೀರಂ ಅಂದ. ಪರೋಪಕಾರಕ್ಕಾಗಿ ಇದನ್ನು ವಿನಿಯೋಗ ಮಾಡೋರು ಎಷ್ಟು ಬಂದಿದೆ? ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಸ್ವಾಭಾವಿಕ ಐತಿ. ಏನು ದೊಡ್ಡ ಕೆಲಸ ಅಲ್ಲ. ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಈ ಶರೀರವನ್ನು ಉಪಯೋಗ ಮಾಡೋದು. ಜಗತ್ತಿಗೆ ಉಪಯೋಗ ಬಿತ್ತಂದ್ರೆ ನಿನಗೂ ಜಗತ್ತು ಕೃತಜ್ಞತೆಯಿಂದ ಶರೀರವನ್ನು ಸಂಭಾಳಿಸ್ತೈತಿ. ಮನೆ ಮಾರಿಗೆ ಅವ್ರಿಗೆ ಉಪಯೋಗ ಬಿದ್ದಂದ್ರೆ ಮನೆಯ ಮಾರಿಗೆ ಅವ್ರು ನಿಮ್ಮನ್ನು ನೋಡಿದ್ರಿಲ್ಲ, ಇಟ್ಟು ಬರೋ ಅದೇನು ಹಚ್ಚಿ ಹೋಗಂತಾರೆ, ಮಾಡಿದ್ದಿ ಹೋಗಂತಾರೆ. ಹೌದಿಲ್ಲ? ತಿನಗಾಣದ ಉಣಗಾಣಿ ಗಳಿಸಿ ಇಟ್ಟಿರ್ತೀಯಲ್ಲ, ಯಾರೂ ದಾದ ಮಾಡೋದಿಲ್ಲ ನಿನಗೆ. ನಾಳೆ ಊಟ ಕೊಡೋದಿಲ್ಲ, ಯಾರೂ ದಾದ ಮಾಡೋದಿಲ್ಲ. ವಯಸ್ಸಾದ್ಮ್ಯಾಗ ನೋಡಿ ಯಾರು ನೀನು ಯಾಕೆ ಒಳ್ಕೊಂತ ಕುಂದಿರ್ತಿ? ಗುಡಿ ಕಡೆ ಹೋಗತ್ತಾಗ. ಹೌದಿಲ್ಲ? ಎಲ್ಲ ಗಳಿಸಿ ತಾನ ಮನೆ ಹಾಕಿಸಿ ಎಲ್ಲ ಮಾಡಿದ್ದು ಇಂಥದ್ದು ಬಂತ ನನಗಿದನ್ನು. ಇದೇನಪ್ಪ ಇದು ಮನೆ ಹಿಡ್ಕೊಂಡು ಕುಂತಿ ಶನಿ ಇದಂತ. ಹೌದಿಲ್ಲ? ಅದಕ್ಕೆ ಮಗ್ಗ ಸೊಸೆಗೆ ಶನಿಯಾಗಿ ಮನೆಯಾಗಿ ಇರೋಕ್ಕಿಂತ ಮುನಿಯಾಗಿ ಮನೆ ಬಿಡೋದು ಚಲೋ. ಮನೆ ಮೊದಲೇ ಬಿಡೋದು ಚಲೋ. ನಮ್ಮ ಕೂಡ ಇಟ್ಕೋ. ಬ್ರಾಹ್ಮಣರ ಭಾಷೆ ಏನಾರು ಮದುವೆ ಆದ ಕೂಡಲೇ ಅವ್ರನ್ನ ಹೊರಗೆ ಹಾಕಿಬಿಡ್ತಾರೆ. ಹೆಂಡ್ರು ಮಕ್ಕಳು ತಮ್ಮ ಜೋಡಿ ಇಟ್ಕೋದಿಲ್ಲ ಅವ್ರು. ಇವರು ಗದ್ದಲ ಹಿಡಿಸ್ಬಿಡ್ತಾರೆ. ಅವ್ರು ಬೇಕು ಅವ್ರು ತಿಮ್ಯಾಕ. ಹೌದಿಲ್ಲ? ಸ್ವಚ್ಛತಾರ ಬೇಕು ಮಾಡೋವ್ರಿಗೆ. ಏನು ಮಾಡೋ ತೊಗೊಂಡು ಅವ್ರು ಆರಾಮ್ ಇರ್ತಾರೆ. ಬಿಟ್ಟು ಹೋಗಿಲ್ಲ ಅವ್ರನ್ನ ಬಿಟ್ಟು ನೀ ಇರಾಕ್ ಕಲಿ ಅಂದ್ರೆ ಆರಾಮ್ ಇರ್ತಾರೆ. ಯಾರು ಗಡಿವಿಗೆ ಹೋಗಕ್ಕೆ ಹೋಗ್ಬೇಡ. ಯಾರ ಸಂಬಂಧ ನೀನ ಅಂತಿ ಯಾರಿಗೆ ಯಾರಿಲ್ಲ ಅಂತ. ಸಂಬಂಧಗಳು ಎಲ್ಲಿ ಹೋದಾವ? ನೀನು ಪ್ರಾರಬ್ಧ ಜೋಪಾನ ಮಾಡ್ತೈತಿ. ಮಕ್ಕಳು ಮರಿ ಜೋಪಾನ ಮಾಡ್ತಾವ ಅನ್ನೋದು ಬಿಡು ನೀನು. ನನ್ನ ಮಕ್ಕಳ ನಾನು ಜೋಪಾನ ಮಾಡ್ತಾವು, ನನ್ನ ಮನೆಯಾಗಿದ್ರೆ ನನ್ನ ಶರೀರ ಇದಾಕೈತಿ ಅನ್ನೋದು ಬಿಡು. ಪ್ರಾರಬ್ಧ ಇದ್ರೆ ಎಲ್ಲಿ ಬೇಕಾದಲ್ಲಿ ಸುಧಾ ಅಡವಿಯಾಗ ಸುಧಾ ಜೋಪಾನ ಆಕೈತಿ. ಹಿಂಗೆ ಧೈರ್ಯ ತಾಳಿ ನಿನ್ನ ಕೆಲಸ ನೀವು ಮಾಡ್ಕೊ. ಬಿಡು. 7:00ವರೆಗೆ ಚಲು ಮಾಡೋದಾಗತ್ತಾರೆ. 7:00ವರೆಗೆ ಬಿಟ್ಟು 7:40 ಆಯ್ತು. ಅಂದ್ರೆ ಇವತ್ತು ರಾತ್ರಿ ದೊಡ್ಡ ಹೋಗ್ಕವಿನ್ನ.